ಸ್ನೇಹಿತರೆ ನಮಸ್ಕಾರ. ದಕ್ಷಿಣ ಕಾಶಿ ಎಂದೇ ಕರೆಸಿಕೊಳ್ಳುವ ಈ ಊರಿಗಿದೆ ಸ್ವಾತಂತ್ರ್ಯ ಪೂರ್ವ ಇತಿಹಾಸ. ಹೌದು, ಉತ್ತರ ಭಾರತದ ತ್ರಿವೇಣಿ ಸಂಗಮದಲ್ಲಿ ಗಂಗಾ, ಯಮುನಾ, ಸರಸ್ವತಿ ನದಿ ಒಂದುಗೂಡಿದಂತೆ ಈ ಊರಿನಲ್ಲಿ ಕುಮಾರಧಾರ ಮತ್ತು ನೇತ್ರಾವತಿ ನದಿಗಳು ಸಂಗಮವಿದೆ. ಶಿವರೂಪಿ ಸಹಸ್ರ ಲಿಂಗಗಳಿವೆ. ಬನ್ನಿ ಹಾಗಾದ್ರೆ ಪ್ರಾಚೀನ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿರುವ ಉಪ್ಪಿನಂಗಡಿ ಸಹಸ್ರ ಲಿಂಗೇಶ್ವರ ದೇವಸ್ಥಾನದ ಹಿನ್ನೆಲೆ ವಿಶೇಷತೆ ತಿಳಿಯೋಣ. ಸ್ನೇಹಿತರೆ, ಉಪ್ಪಿನಂಗಡಿ ಎಂದು ಕರೆಸಿಕೊಳ್ಳುವ ಈ ಊರಿಗೆ ಮೊದಲು ಉಬಾರ್ ಎಂಬ ಹೆಸರಿತ್ತು. ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಸೇತುವೆ, ರಸ್ತೆಗಳಿಲ್ಲದ ಕಾಲದಲ್ಲಿ ಜನರು ಉಪ್ಪನ್ನ ಖರೀದಿಸಲು ತುಳುನಾಡಿನ ಕುಡ್ಲಾ ಅಂದ್ರೆ ಈಗಿನ ಮಂಗಳೂರನ್ನೇ ಅವಲಂಬಿಸಿದ್ರು. ಕುಡ್ಲಾದಲ್ಲಿ ಉತ್ಪಾದನೆಯಾಗುತ್ತಿದ್ದ ಉಪ್ಪು ದೋಣಿಗಳ ಮೂಲಕ ಈ ಸ್ಥಳಕ್ಕೆ ಬಂದು ದಾಸ್ತಾನುವಾಗುತ್ತಿತ್ತು. ಉಪ್ಪಿಗೋಸ್ಕರ ಘಟ್ಟದ ಮತ್ತು ಬಯಲು ಸೀಮೆಯ ಜನರು ಇಲ್ಲಿಗೆ ಬಂದು ಉಪ್ಪು ಪಡೆದು ಅದರ ಬದಲಾಗಿ ಭತ್ತ ನೀಡುತ್ತಿದ್ದರು. ಭತ್ತಕ್ಕೆ ತುಳುವಿನಲ್ಲಿ ಬಾರ್ ಎಂದು ಹೇಳುವುದರಿಂದ ಈ ಪ್ರದೇಶಕ್ಕೆ ಮೊದಲು ಉಬಾರ್ ಎಂದು ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಈ ಪ್ರದೇಶವು ಉಪ್ಪಿನಂಗಡಿ ಎಂದು ಪ್ರಸಿದ್ಧಿ ಪಡೆಯಿತು. ಇಲ್ಲಿನ ಸಹಸ್ರಲಿಂಗೇಶ್ವರ ಮಹಾಕಾಳಿ ಸನ್ನಿಧಿಯು ಸದ್ಗತಿ ಕಾರ್ಯಗಳನ್ನ ಮಾಡುವ ಮೂಲಕ ಮೋಕ್ಷಧಾಮ ಎನಿಸಿದೆ. ಈ ಕ್ಷೇತ್ರವನ್ನ ಗಯಾಪದ ಕ್ಷೇತ್ರ ಎಂದು ಕೂಡ ಕರೆಯಲಾಗುತ್ತದೆ. ಈ ಕ್ಷೇತ್ರದಲ್ಲಿ ಮಹಾಕಾಳಿ ದೇವಿ ದೇವಸ್ಥಾನ ಹಾಗೂ ನೇತ್ರಾವತಿಯ ಇನ್ನೊಂದು ಬದಿಯಲ್ಲಿ ಕಲ್ಕುಡ ದೇವಸ್ಥಾನವಿದೆ. ಈ ನದಿಯ ಗರ್ಭದಲ್ಲಿ ಈಗಲೂ ಕೂಡ ಸಹಸ್ರಲಿಂಗಗಳು ಇದೆ ಎಂಬ ಪ್ರತೀತಿ ಇದೆ. ಅದರಲ್ಲಿ ಒಂದು ಲಿಂಗ ನದಿಯ ಮರಳಿನ ಮಧ್ಯೆ ಇದ್ದು ಫೆಬ್ರವರಿ ತಿಂಗಳಿನಲ್ಲಿ ದರ್ಶನ ಕೊಡುತ್ತದೆ. ಪವಿತ್ರ ತೀರ್ಥ ಕ್ಷೇತ್ರಗಳಲ್ಲಿ ಒಂದಾದ ಈ ಸನ್ನಿಧಿಯಲ್ಲಿ ಭಕ್ತಿ ಹಾಗೂ ಮುಕ್ತಿ ಎರಡೂ ಪ್ರಾಪ್ತವಾಗುತ್ತದೆ ಎಂದು ನಂಬಲಾಗುತ್ತದೆ. ಮಳೆಗಾಲದಲ್ಲಿ ಈ ಸಂಗಮ ನೇರವಾಗಿ ಗರ್ಭಗುಡಿಯ ಮುಂದೆ ನಡೆಯುತ್ತದೆ. ಈ ಸ್ಥಳದಲ್ಲಿ ತರ್ಪಣ ನೀಡಿದಲ್ಲಿ ಪಿತೃರಿಗೆ ಮೋಕ್ಷ ಸಿಗುತ್ತದೆ ಎಂಬುದು ಭಕ್ತಾದಿಗಳ ನಂಬಿಕೆಯಾಗಿದೆ. ಅಪರ ಕರ್ಮಾದಿಗಳಿಗೆ ಇದು ಪ್ರಾಶಸ್ತ್ಯ ಸ್ಥಾನವಾಗಿದೆ. ಇದೇ ಕಾರಣ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಸ್ನೇಹಿತರೆ, ಬನ್ನಿ ಹಾಗಾದ್ರೆ ಇಲ್ಲಿನ ಆಡಳಿತ ಮಂಡಳಿ ಅವರ ಮಾತಿನಲ್ಲೇ ಇಲ್ಲಿನ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೇಳಿಕೊಂಡು ಬರೋಣ. ನಮ್ದು ಉಪ್ಪಿನಂಗಡಿ ಕ್ಷೇತ್ರ. ಉಪ್ಪಿನಂಗಡಿಯಲ್ಲಿ ಸಹಸ್ರಲಿಂಗೇಶ್ವರ, ಮಹಾಕಾಳಿ, ಕಾಳಭೈರವ ಜೊತೆಗೆ ಮಹಾಗಣಪತಿ, ಮಹಾವಿಷ್ಣು ದೇವರು ಇಲ್ಲಿ ನೆಲೆಯಾಗಿದ್ದಾರೆ. ಈ ಕ್ಷೇತ್ರ ಪಿಂಡ ಪ್ರದಾನಕ್ಕೆ ಶ್ರೇಷ್ಠವಾದಂತಹ ಒಂದು ಕ್ಷೇತ್ರ. ಹಿಂದೆ ದ್ವಾಪರ ಯುಗದಲ್ಲಿ ಧರ್ಮರಾಯನ ಆಳ್ವಿಕೆಯಲ್ಲಿ ಬಹಳ ಸಂತೋಷವಾಗಿರುವಂತಹ ಸಂದರ್ಭ, ನಾರದರು ಧರ್ಮರಾಯನ ಆಸ್ಥಾನಕ್ಕೆ ಬರ್ತಾರೆ. ಬಂದು ಇವರ ಸಂತೋಷದ ಜೊತೆಯಲ್ಲಿ ನಾರದರು ಒಂದು ವಿಷಯವನ್ನ ಹೇಳ್ತಾರಂತೆ ಧರ್ಮರಾಯನಲ್ಲಿ. ನೋಡು, ನೀವೆಲ್ಲ ಬಹಳ ಸಂತೋಷವಾಗಿದ್ದೀರಿ, ಆದ್ರೆ ನಿಮ್ಮ ಪೂರ್ವಜರು ಸಂತೋಷವಾಗಿಲ್ಲ. ಯಾಕೆಂತ ಹೇಳಿದ್ರೆ ಏನೋ ಅವರಿಗೆ ಒಂದು ಸಂತೋಷವಿಲ್ಲದೆ ಬಹಳ ಬೇಸರದಲ್ಲಿದ್ದಾರೆ. ಅವರಿಗೆ ಬೇಕಾಗುವಂತಹ ಏನೇನು ನೀವು ಮಾಡಬೇಕಿತ್ತ, ಅಪರ ಕ್ರಿಯೆಗಳನ್ನು ಏನೇನು ಮಾಡಬೇಕಿತ್ತ ಅದು ಮಾಡ್ಲಿಲ್ವೋ ಏನೋ ಗೊತ್ತಿಲ್ಲ ಅಂತ ಅದು ಸಂತೋಷವಾಗಿಲ್ಲ. ಅದಕ್ಕಾಗಿ ನೀನೊಂದು ರಾಜಸೂರ್ಯೋದ್ಧಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳುವಾಗ, ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಆಗ್ಬೇಕಿದ್ರೆ ಅದು ಬಹಳ ವಿಜೃಂಭಣೆಯಿಂದ ಆಗ್ಬೇಕು, ಮತ್ತೆ ಅದು ಅಷ್ಟೊಂದು ಅಚ್ಚುಕಟ್ಟಾಗಿ ಆಗ್ಬೇಕು, ಮತ್ತೆ ಬಹಳ ಪರಿಶುದ್ಧವಾಗಿ ಆಗ್ಬೇಕು. ಶುದ್ಧಾಚಾರ ಅನ್ನೋದು ಬಹಳ ಶ್ರೇಷ್ಠವಾಗಿ ಅದು ಆಗ್ಬೇಕು. ಅದಕ್ಕೆ ಹಿಮಾಲಯದಲ್ಲಿರುವಂತಹ ಪುರುಷಾಮೃಗವನ್ನ ಈ ಸ್ಥಳಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಯಾರು? ನಾರದ ಆ ರೀತಿ ಹೇಳ್ತಾನಂತೆ. ಹಾಗೆ ಧರ್ಮರಾಯ ಬಹಳ ಬೇಸರದಲ್ಲಿದ್ದು ತಮ್ಮಂದಿರನ್ನೆಲ್ಲ ಕರೀತಾನೆ. ಕರೆದು ಈ ವಿಷಯಗಳನ್ನು ಹೇಳ್ತಾನೆ. ಹೇಳಿ ಮತ್ತೆ ಇದಕ್ಕೆ ಸರಿಯಾಗಿ ಒಂದು ಮಾರ್ಗದರ್ಶನ ಮಾಡಬೇಕಿದ್ರೆ ಶ್ರೀಕೃಷ್ಣ ಭಗವಾನ್ ಬೇಕು. ಹಾಗಾಗಿ ಆ ಶ್ರೀಕೃಷ್ಣನನ್ನು ಬರ್ಲಿಕ್ಕೆ ಹೇಳ್ತಾನೆ. ಹೇಳಿ ಅವನಲ್ಲಿ ನಡೆದಂತ ಈ ನಾರದರು ಬಂದು ಹೇಳಿದಂತ ಘಟನೆಯನ್ನೆಲ್ಲ ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳ್ತಾರೆ. ಹೇಳಿ ಇದಕ್ಕೆ ಏನು ಮಾಡುದು, ಪುರುಷಾಮೃಗವನ್ನ ಈ ಜಾಗಕ್ಕೆ ತರಬೇಕಿದ್ರೆ ಅಂದ್ರೆ ಈ ಉಪ್ಪಿನಂಗಡಿ ಅನ್ನೋದು ನೇತ್ರಾವತಿ ಕುಮಾರಧಾರ ನದಿಗಳ ಸಂಗಮ ಕ್ಷೇತ್ರ. ಇದನ್ನ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ.
ಅಂದ್ರೆ ಗುಪ್ತಗಾಮಿನಿಯಾಗಿ ಸರಸ್ವತಿ ಕೂಡ ಇದ್ದಾಳೆ ಅನ್ನೋ ನಂಬಿಕೆ ನಮಗೆ. ಹಾಗಾಗಿ ಈ ನೇತ್ರಾವತಿ ಕುಮಾರರ ಸಂಗಮದಲ್ಲಿ ಈ ಕ್ಷೇತ್ರದಲ್ಲಿ ಇವನು ಯಾಗ ಆಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಯಾಗ ಆಗ್ಬೇಕಿದ್ರೆ ಆ ಜಾಗಕ್ಕೆ ಪುರುಷಾಮೃಗ ಬರಬೇಕು. ಪುರುಷಾಮೃಗ ಅಂದ್ರೆ ಅವನು ಹಿಮಾಲಯದ ತಪ್ಪಲಿನಲ್ಲಿ ಭಗವಾನ್ ಪರಮಶಿವನನ್ನ, ಆ ಈಶ್ವರನನ್ನ ತಪಸ್ಸನ್ನು ಆಚರಿಸ್ತಾ ಆ ಜಾಗದಲ್ಲಿ ಇರ್ತಾನೆ. ಅವನನ್ನು ಕರ್ಕೊಂಡು ಬರ್ಬೇಕಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅವನು ಮನೋವೇಗದಲ್ಲಿ ಬರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ. ಮನೋವೇಗ ಅಂದ್ರೆ ಮನಸ್ಸಿನಲ್ಲಿ ಯೋಚನೆ ಮಾಡಿದ ತಕ್ಷಣ ನಾನು ಇಂಥ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಕಡೆಗೆ ಅವನು ಯೋಚನೆ ಮಾಡಿದ ತಕ್ಷಣ ಹೋಗುವಂತ ಒಬ್ಬ ವ್ಯಕ್ತಿ ಪುರುಷಾಮೃಗ ಅಂತ ಹೇಳ್ತಾರೆ. ಹಾಗೆ ಅವನನ್ನ ಕರ್ಕೊಂಡು ಬರ್ಲಿಕ್ಕೆ ಯಾರು ಸಮರ್ಥರು? ಹಾಗೆ ಅಂದ್ರು ಶ್ರೀಕೃಷ್ಣ ಹೇಳ್ತಾನೆ, ಸಾಧ್ಯ ಅಂತ ಆದ್ರೆ ಭೀಮನಲ್ಲಿ ಮಾತ್ರ. ಅವನು ವಾಯುವೇಗದಲ್ಲಿ ಬರುವವನು. ಆದ್ರೂ ಭೀಮನಿಂದ ಸಾಧ್ಯ, ಬೇರೆ ಯಾರಿಂದ ಸಾಧ್ಯ ಇಲ್ಲ ಅಂತೇಳಿ ಎಲ್ರು ಸೇರ್ಕೊಂಡು ಮಾತಾಡ್ಕೊಂಡು ಭೀಮನನ್ನ ಆ ಪುರುಷಾಮೃಗ ತರಲಿಕ್ಕೆ ಬೇಕಾಗಿ ಹಿಮಾಲಯಕ್ಕೆ ಕಳಿಸ್ತಾರೆ. ಭೀಮ ಹಿಮಾಲಯಕ್ಕೆ ಆ ಪುರುಷಾಮೃಗವನ್ನು ತರಲಿಕ್ಕೆ ಬೇಕಾಗಿ ಹೋಗ್ತಾನೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಒಂದು ಮುದಿ ಮಂಗ ಸಿಗ್ತದೆ, ಕಪಿ. ಆ ಮುದಿ ಕಪಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಆ ಬಾಲವನ್ನ ಇವನು ಹೋಗುವಂತ ದಾರಿಗೆ ಅಡ್ಡಲಾಗಿ ಹಾಕಿ ಬಿಡ್ತಾನೆ. ಈ ಭೀಮ ಹೋಗುವಾಗ ಅವನಿಗೆ ಸಿಟ್ಟು ಬರ್ತದೆ, ನಾನು ಹೋಗುವಂತ ದಾರಿಯಲ್ಲಿ ಈ ಮಂಗ ಬಾಲವನ್ನ, ಅದು ಮುದಿ ಮಂಗ, ಬಾಲ ಅಡ್ಡ ಹಾಕಿ ಮಲಗಿದೆ ಅಲ್ಲ, ಏನು ಇದಕ್ಕೆ ಅಹಂಕಾರ, ಏನು ಗರ್ವ ಅಂತ ಹೇಳ್ಕೊಂಡು ಆ ಬಾಲವನ್ನ ತನ್ನ ಗದೆಯಿಂದ ನನ್ನ ಸರಿಸಲಿಕ್ಕೆ ನೋಡ್ತಾನೆ. ಆದ್ರೆ ಆ ಬಾಲ ಅಲ್ಲಾಡುದಿಲ್ಲ. ಇವನಿಗೆ ವಿಚಿತ್ರ ಅನಿಸ್ತದೆ, ಇಷ್ಟು ಮುದಿ ಮಂಗನನ್ನು ಬಾಲ ಎತ್ತಲಿಕ್ಕೆ ನನ್ನ ಗದೆಯಿಂದ ಆಗುದಿಲ್ಲ ಅಂತೇಳಿ ಕೈ ಹಾಕ್ತಾನೆ. ಕೈ ಹಾಕಿ ಎತ್ತಬೇಕಿದ್ರೆ ಸಾಧ್ಯವೇ ಆಗುದಿಲ್ಲ. ಇವನಿಗೆ ಎಷ್ಟು ಸಾಮರ್ಥ್ಯ ಉಂಟ, ಆ ಎಲ್ಲ ಸಾಮರ್ಥ್ಯ ಹಾಕಿ ಆ ಬಾಲವನ್ನು ಎತ್ತುತ್ತಾನೆ. ಆದ್ರೂ ಕೂಡ ಬಾಲ ಎತ್ತಲಿಕ್ಕೆ ಆಗುದಿಲ್ಲ. ಆಗ ಇವನಿಗೆ ಏನೊಂದು ಗೋಚರ ಆಗ್ತದೆ, ಇದೊಂದು ಒಳ್ಳೆ ಶಕ್ತಿ ಆಗಿರ್ಬೇಕು, ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬೇಕಾಗಿ ಈ ರೀತಿಯ ಏನೋ ಒಂದು ನಾಟಕ ಆಡ್ತಾ ಇದೆ ಅಂತ ಹೇಳ್ಕೊಂಡು ಅವನು ಆ ಮುದಿ ಮಂಗನಿಗೆ ಒಂದು ಪ್ರದಕ್ಷಿಣೆ ಬಂದು ತಪ್ಪಾಯ್ತು ಅಂತ ಕೇಳ್ಕೊಳ್ತಾನೆ, ಕೈ ಮುಗಿದು ನಿಲ್ತಾನೆ. ಆಗ ಆ ಮಂಗ ಹೋಗಿ ರೂಪ ಬದಲಾಯಿಸಿ ಅವನೇ ಆಂಜನೇಯ ಹನುಮಂತನಾಗಿ ಪ್ರತ್ಯಕ್ಷನಾಗ್ತಾನೆ. ಏನು ವಿಷಯ, ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತ ಕೇಳ್ತಾನೆ. ಇವನಿಗೂ ಭೀಮನಿಗೂ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಹನುಮಂತ ಅಂದ್ರೆ ನನ್ನ ಅಣ್ಣ ಅಂತ ಒಂದು ರೀತಿಯಿಂದ ಖುಷಿಯಾಗಿ ವಿಷಯವನ್ನೆಲ್ಲ ಹೇಳ್ತಾನೆ. ಆಗ ಆ ಹನುಮಂತ ಹೇಳ್ತಾನೆ, ನೀನು ಪುರುಷಾಮೃಗವನ್ನು ತರುವಂತದ್ದು ಸುಲಭದ ಕೆಲಸ ಅಲ್ಲ. ಅವನು ಮನೋವೇಗದಲ್ಲಿ ಬರುವಂತ ವ್ಯಕ್ತಿ, ನೀನು ವಾಯುವೇಗದಲ್ಲಿ ಹೋಗುವವನು. ಹಾಗಾಗಿ ಇನ್ನೊಂದು ಕೆಲಸ ಮಾಡು, ನನ್ನ ಶರೀರದಿಂದ ಒಂದು ಹಿಡಿ ರೋಮವನ್ನ ಕಿತ್ತು ತೆಗೆದುಕ. ನೀನು ಅಲ್ಲಿಗೆ ಹೋಗಿ ಅವನಲ್ಲಿ ಕೇಳ್ಕೊಂಡು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಅವನು ನಿನ್ನನ್ನು ಬರ್ಲಿಕ್ಕೆ ಹೋಗ್ತಾನೆ. ಆದ್ರೆ ನಿನ್ನನ್ನು ಅಟ್ಲೀಸ್ಟ್ ಏನೋ ಷರತ್ತು ಹಾಕಿ ನಿನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ. ನಿನಗೇನಾದ್ರೂ ಒಂದು ಅನಾಹುತ ಬಂದ್ರೆ, ಆಪತ್ತು ಬಂತು ಅಂತ ಆಯ್ತು, ಆದ್ರೆ ಒಂದು ರೋಮವನ್ನು ನೀನು ಕೆಳಗಾಕು. ಆ ರೋಮ ಬಿದ್ದ ಜಾಗದಲ್ಲಿ ಶಿವಲಿಂಗ ಆಗ್ತದೆ. ಅವನು ಪುರುಷಾಮೃಗ ಶಿವನ ಪರಮ ಭಕ್ತ ಆದ ಕಾರಣ ಆ ಶಿವಲಿಂಗಕ್ಕೆ ಪೂಜೆ ಮಾಡದೆ ಮತ್ತೆ ನಿನ್ನ ಹತ್ತಿರಕ್ಕೆ ಬರ್ಲಿಕ್ಕೆ ಅವನಿಗೆ ಆಗೋದಿಲ್ಲ. ಹಾಗಾಗಿ ಆ ರೀತಿ ನೀನು ಮಾಡ್ತಾ ಇದ್ರೆ ನೀನು ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾನೆ. ಹಾಗೆ ಭೀಮ ಅಲ್ಲಿ ಆ ಪುರುಷಾಮೃಗ ಹೋಗ್ತಾನೆ. ಇಲ್ಲಿರುವಂತ ಎಲ್ಲ ಈ ಘಟನೆಗಳನ್ನ ಹೇಳ್ತಾನೆ. ನಮ್ಮಲ್ಲಿ ರಾಜ ಸೂರ್ಯಾತ್ವರ ಅಂತ ಹೇಳೋದು ಯಾಗ ಆಗ್ಬೇಕಿತ್ತು, ಆದ್ರೆ ನಿನ್ನ ಅವಶ್ಯಕತೆ ಇದೆ, ನೀನು ಬರಬೇಕು ಅಂತ ಹೇಳ್ಕೊಳ್ತಾನೆ. ಹಾಗೆ ಅವನು ಷರತ್ತು ಹಾಕ್ತಾನೆ, ಬರುವುದಕ್ಕೇನು ಅಡ್ಡಿ ಇಲ್ಲ, ಆದ್ರೆ ನಾನು ಎಷ್ಟು ವೇಗವಾಗಿ ಹೋಗ್ತೇನೋ ನೀನು ನನ್ನ ಕೈಗೆ ಸಿಗದ ರೀತಿಯಲ್ಲಿ ನೀನು ನನಗಿಂತ ಹೆಚ್ಚಿನ ವೇಗದಲ್ಲಿ ಹೋಗ್ಬೇಕು. ಹಾಗಿದ್ರೆ ಬರ್ತೇನೆ. ಎಲ್ಲಿ ನೀನು ನನ್ನ ಕೈ ಸಿಗ್ತೀಯ ಮತ್ತೆ ನಾನು ಆಚೆ ಬರ್ಲಿಕ್ಕೆ ಆಗುದಿಲ್ಲ. ಹಾಗೆ ಎಲ್ಲ ಒಪ್ಪಿಕೊಂಡು ಹೊರಡ್ತಾರೆ. ಹೊರಡ್ಬೇಕಿದ್ರೆ ಸ್ವಲ್ಪ ದೂರ ಹತ್ರ ತುಂಬಾ ದೂರ ಓಡಿ ಬರುವಾಗ ಈ ಅವನು ಪುರುಷಾಮೃಗ ಇವನನ್ನು ಬೆನ್ನಾಡ್ತಾ ಬರ್ತಾ ಇರ್ತಾನೆ ಭೀಮನನ್ನು. ಇನ್ನೇನು ಸಾಧ್ಯ ಇಲ್ಲ ಅಂತ ಹೇಳೋ ಸಂದರ್ಭ ಒಂದು ರೋಮ ಕೆಳಗಾಗ್ತಾನೆ. ಅಲ್ಲಿ ಶಿವಲಿಂಗ ಉದ್ಭವ ಆಗ್ತದೆ. ಶಿವಲಿಂಗ ಕಂಡ ತಕ್ಷಣ ಆ ಪುರುಷಾಮೃಗ ಆ ಶಿವಲಿಂಗಕ್ಕೆ ಪೂಜೆ ಮಾಡ್ತಾನೆ. ಪೂಜೆ ಮಾಡಿ ಮತ್ತೆ ಬರ್ತಾನೆ. ಹಾಗೆ ಬರ್ತಾ ಇವನು ಇದೇ ರೀತಿ ಶಿವಲಿಂಗ ಒಂದು ರೋಮ ಕೆಳಗಾಗುದು, ಅಲ್ಲಿ ಶಿವಲಿಂಗ ಉದ್ಭವ ಆಗುದು, ಅಲ್ಲಿ ಒಂದು ಪೂಜೆ ಮಾಡುದು, ಮತ್ತೆ ಹಾಕಿಸ್ಕೊಂಡು ಬರುದು. ಬರ್ತಾ ಈ ಉಪ್ಪಿನಂಗಡಿ ಕ್ಷೇತ್ರಕ್ಕೆ ಬರುವಾಗ ಅಸಾಧ್ಯವಾಯಿತು, ಏನು ಇನ್ನು ಹಿಡಿದೇ ಆಯ್ತು ಅಂತ ಹೇಳೋ ಸಂದರ್ಭಕ್ಕೆ ಆಗುವಾಗ ಎಲ್ಲ ರೋಮಗಳನ್ನ ಚೆಲ್ಲಿಬಿಡ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿ ಸಹಸ್ರಾರು ಲಿಂಗಗಳಾಗ್ತವೆ. ಸಹಸ್ರ ಅಂದ್ರೆ ಅನೇಕ, ಸಾವಿರಾರು ಲಿಂಗ ಆದ ಕಾರಣ ಆದರೂ ಎಲ್ಲ ಲಿಂಗಗಳಿಗೆ ಪೂಜೆ ಮಾಡಿಯೂ ಅಷ್ಟೊತ್ತಿಗೆ ಆಗುವಾಗ ಈ ಭೀಮ ಏನು ಯಾಗ ಮಂಟಪ ಉಂಟ, ರಾಜಸೂರ್ಯಾತುರ ಆಗುವಂತ ಯಾಗ ಮಂಟಪ ಏನು ಉಂಟ, ಆ ಯಾಗ ಮಂಟಪದ ಒಳಗೆ ಕಾಲಿಟ್ಟಾಗೆ ಆಗ್ತದೆ. ಆದರೂ ಈ ಪುರುಷಾಮೃಗ ಇವನ ಒಂದು ಕಾಲನ್ನು ಹಿಡ್ಕೊಳ್ತದೆ, ಎಡದ ಕಾಲನ್ನು ಹಿಡ್ಕೊಳ್ತದೆ ಅಂತ ಕಥೆಯಲ್ಲಿ ಕೇಳಿದ ಹಾಗೆ